ಇನ್ನು ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರೀಗ ಭರ್ಜರಿಯಾಗಿ ಮತಬೇಟೆಗಿಳಿದಿದ್ದಾರೆ. ಅರಮನೆಯಿಂದ ಜನರ ಬಳಿ ತೆರಳಿ ಬಿಜೆಪಿ ಅಭ್ಯರ್ಥಿ ಮತಯಾಚನೆಗೆ ಮುಂದಾಗಿದ್ದಾರೆ. ಬಡವಾರಹಳ್ಳಿ ಒಂಟಿಕೊಪ್ಪಲಿನಲ್ಲಿ ಯದುವೀರ್ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ಮಹಿಳೆಯರು ಅದ್ದೂರಿಯಾಗಿ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಯದುವೀರ್ಗೆ ಆರತಿ ಬೆಳಗಿ ಪೂರ್ಣಕುಂಭ ಸ್ವಾಗತ ಕೋರಿದ್ದಾರೆ. ಬಡವಾರಹಳ್ಳಿ ಮತ್ತೆ ಒಂಟಿಕೊಪ್ಪಲಿನಲ್ಲಿ ಎರಡು ಕಡೆ ಕೂಡ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ಯದುವೀರ್ ಅವರಿಗೆ ಬಿಜೆಪಿ ಅಭ್ಯರ್ಥಿ ಈಗ ಮತಬೇಟೆಗಿಳಿದಿದ್ದಾರೆ. ಯದುವೀರ್ ಹೋದ ಬಂದ ಕಡೆಯಲ್ಲೆಲ್ಲ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ರಾಜ ವಂಶಸ್ಥ ಯದುವೀರ್ ಒಡೆಯರ್ ಅವರಿಗೆ ಮಹಿಳೆಯರು ಕೂಡ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ. ಈಗ ಮತಬೇಟೆಗೆ ಇಳಿದಿರುವಂತಹ ಯದುವೀರ್ ಅವರು ಹೇಗೆ ಮತ ಕಬ್ಜಾ ಮಾಡ್ತಾರೆ ಅನ್ನೋದೇ ಒಂದು ರೀತಿಯ ಪ್ರಶ್ನೆ. ಯಾಕೆಂದರೆ ರಾಜಕೀಯಕ್ಕೆ ಹೊಸ ಮುಖ ಅವರು. ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಅವರ ಜೊತೆ ನಮ್ಮ ಪ್ರತಿನಿಧಿ ಪುನೀತ್ ಚಿಟ್ಚಾಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಯದುವೀರ್ ಕೇಳೋಣ. ಬಿಜೆಪಿ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈಗ ನಾನು ಒಟ್ಟಿಗಿದ್ದಾರೆ. ಸರ್, ಹೆಂಗಿದೆ ಸರ್ ರೆಸ್ಪಾನ್ಸ್ ಎಲ್ಲ? ಬಹಳ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಮತ್ತು ಒಳ್ಳೆ ರೀತಿಯಲ್ಲಿ ನಡೀತಾ ಹೋಗ್ತಾ ಇದೆ, ಮುಂದುವರಿತಾ ಇದೆ. ಎರಡೂ ಪಕ್ಷಗಳಿಂದ ಪ್ರಮುಖವಾಗಿ ಏನು ರೆಸ್ಪಾನ್ಸ್ ಸಿಗ್ತಾ ಇದೆ ಅಂದ್ರೆ ಆಯಾ ಭಾಗಗಳಿಗೆ ಹೋದಾಗ ಬೇರೆ ಬೇರೆ ರೀತಿಯ ಅಂದ್ರೆ ಗ್ರಾಮೀಣ ಭಾಗ ಇರ್ಬೋದು, ನಗರ ಭಾಗ, ಎಲ್ಲ ರೀತಿಯ ಒಂದು ಸಂಪರ್ಕದಿಂದ ಎಲ್ಲ ಮುಂದುವರಿತಾ ಇದೆ. ಎಲ್ಲ ರೀತಿಯ ಕೋಆರ್ಡಿನೇಷನ್ ಇದೆ. ಅದು ಕೆಲವು ಸಭೆಗಳಾಗುತ್ತೆ, ಅದರಿಂದ ಮುಂದುವರಿತಾ ಹೋಗ್ತೀವಿ. ಅಂದ್ರೆ ಈಗ ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದೀರಿ, ಆ ಒಂದು ರೆಸ್ಪಾನ್ಸ್ ನೋಡಿದ್ರೆ ಎಷ್ಟು ಲೀಡ್ ಬರುತ್ತೆ ಅಂತ ಅನ್ಸುತ್ತೆ? ಅಂದ್ರೆ ಗೆಲುವು ಆಗಿದೆ ಅಂತ ಅನ್ನೋ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರೆಲ್ಲ ಮಾತನಾಡ್ತಾರೆ, ಆದ್ರೆ ಲೀಡ್ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ನಿಮ್ಗೆ ಬಿಟ್ಟಿರೋದು. ಸಮೀಕ್ಷೆ ಎಲ್ಲ ನೀವೇ ಮಾಡ್ತಾ ಇದ್ದೀರಾ, ನೀವೇ ಅದಕ್ಕೆ ಒಂದು ಇದು ಕೊಡ್ಬೋದು. ನಾವು ಅಷ್ಟು ಲಘುವಾಗಿ ತಗೋತಾ ಇಲ್ಲ. ಎಲ್ಲರನ್ನು ಭೇಟಿಯಾಗಿ ನಮ್ಮ ಏನ್ ದೃಷ್ಟಿ ಇದೆ ಈ ಮೈಸೂರು ಮತ್ತು ಕೊಡಗುಗೆ ಮತ್ತು ನಮ್ಮ ಸಾಮರ್ಥ್ಯವನ್ನು ನಾವು ಆ ಪ್ರತಿಭೆಯನ್ನು ತೋರಿಸ್ಕೊಡ್ಬೇಕಾಗಿದೆ. ಅದರ ಮೂಲಕ ಜನರು ನಮ್ಗೆ ನಮ್ಮ ಪರವಾಗಿ ನಿಂತ್ಕೋಬಹುದು ಅಂತ ನಮ್ಮ ಉದ್ದೇಶ ಅಷ್ಟೇ. ಸರ್, ಈಗ ಬಿಜೆಪಿ ರಾಜವಂಶಸ್ಥರ ಬಗ್ಗೆ ಬಹಳಷ್ಟು ಗೌರವ ಇದೆ ನಮ್ಗೆ, ಆದ್ರೆ ಬಿಜೆಪಿಯನ್ನ ಮಣಿಸ್ಬೇಕು ಅನ್ನೋದಷ್ಟೇ ನಮ್ಮ ಒಂದು ಕೆಲಸ. ಹೀಗಾಗಿ ಮುಖ್ಯಮಂತ್ರಿಗಳು ಈಗಾಗಲೇ ಅವರ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. 3 ದಿನ ಇಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಅವರ ಒಂದು ಕಾಂಗ್ರೆಸ್ನ ಅಭ್ಯರ್ಥಿ ತಮಗೆ ಪ್ರಬಲವಾದಂತಹ ಪ್ರತಿಸ್ಪರ್ಧಿ ಅಂತ ಅನ್ಸುತ್ತೆ? ಅದಂಥದ್ದು ಏನಿಲ್ಲ. ಅದೆಲ್ಲ ಈಗಿನ ವ್ಯವಸ್ಥೆಯಲ್ಲಿ ಒಬ್ಬ ವಿರೋಧವಾಗದ ಒಂದು ಅಭ್ಯರ್ಥಿ ಇರಬೇಕು. ಅದೇ ರೀತಿ ವ್ಯವಸ್ಥೆಗೆ ಏನಿರ್ತಕ್ಕಂತೆ ಏನೇನು ಆಗಬೇಕು ಆಗ್ತಾ ಇದೆ. ನಾವು ಎಲ್ಲ ರೀತಿ ತಮ್ಮ ಸಾಮರ್ಥ್ಯವೊಂದಿಗೆ ಜನರು ಫಲಿತಾಂಶವನ್ನು ಕೊಡ್ತಾರೆ. ನಾಳೆ ಪರಿಶಿಷ್ಟ ವರ್ಗಗಳ ಒಂದು ಸಭೆ ಇದೆ, ನಾಳೆ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ನಾಳೆದು ಬರ್ತಾ ಇದ್ದಾರೆ. ನಾಳೆ ಕೆಲವು ಹಿಂದುಳಿದ ವರ್ಗದ ಕಾರ್ಯಕ್ರಮಗಳು ಇದಾವೆ. ಅದೆಲ್ಲನೂ ಈ ಚುನಾವಣೆಗೆ ಸಹಜ. ಹಾಲಿ ಸಂಸದರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್, ತಮ್ಮೊಟ್ಟಿಗೆ ಬರ್ತಾ ಇದ್ದಾರಲ್ಲ, ಎಷ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕ್ಷೇತ್ರದ ಜನತೆಗೆ ಏನ್ ಮನವಿ ಮಾಡ್ತಾರೆ? ನಾನು ಹೇಳಿದ್ದೀನಿ ಹಲವಾರು ಕಡೆ, ಇದು ಈಗಿನ ವಾತಾವರಣ ನಾವೇನು ಸೃಷ್ಟಿಸಬೇಕಾಗಿದೆ ಅದು ಭಾರತಕ್ಕೋಸ್ಕರ. ಮೈಸೂರು ಮತ್ತು ಕೊಡಗುನು ಕೂಡ ಅದರ ಪಾತ್ರ ಇದೆ. ನಮ್ಮ ದೇಶ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ನಮ್ಮ ಸಹಾಯ ಬೇಕಾಗಿದೆ. ನಮ್ಮೆಲ್ಲರ ಒಂದು ಜೊತೆ ಈ ಕೆಲಸವನ್ನು ಮಾಡಿದ್ರೆ ನಮ್ಮ ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆ ವಾತಾವರಣ ಮತ್ತು ಶ್ರೇಷ್ಠ ಭಾರತವನ್ನು ನೀಡಬಹುದು. ಇದು ಒಡೆಯರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಮೈಸೂರು.